Students, today let us go to direct and indirect speech. As I told you, a direct and indirect ಅಲ್ಲಿ interrogative sentence ಅಂತ ಇದೆ. ಏನಿದೆ? Interrogative sentence ಇದೆ. Interrogative sentence ಅಲ್ಲಿ ಎರಡು ಟೈಪ್, ಒಂದು yes or no question, ಇನ್ನೊಂದು WH question. ಈಗ ಆಲ್ರೆಡಿ yes or no question ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈಗ ನಾವು ಇವತ್ತು ಯಾವುದು ಬರೋಣ? WH question ಬರೋಣ. WH question ಅಂದ್ರೆ ಏನು? It begins with WH also. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಮಾಡೋ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಯಾರು? ರಾಜೇಶ್ said it to Uma, where have you kept my pen? ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೋಣ. ಕಲಾ said to Kumar, have you ever seen your face in the mirror? ಇದು ಕೂಡ ಕ್ವಶನ್, ಇದು ಕೂಡ ಕ್ವಶನ್. ಆದ್ರೆ ಇದನ್ನು ಹೇಳಿದ್ದೀನಿ ನಾನು ಆಲ್ರೆಡಿ, ನಿಮ್ಗೆ ಎರಡರ ಡಿಫರೆನ್ಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು yes or no question. ಹೇಗೆ ಹೇಳ್ತೀರಾ ಸರ್? if it is a yes or no question, it should begin with the helping verb, ends with a question mark. This is called a yes or no question. Yes or no question means it should begin with the helping verb, ends with a question mark. Or have you ever seen your face? ನೀನು ಯಾವತ್ತಾದ್ರೂ ನಿನ್ನ ಮುಖನ ನೀನು ಕರಡಿ ನೋಡ್ಕೊಂಡಿದೀಯಾ ಅಂತ ಏನು ಕಲಾ ಹೇಳ್ತಾಳೆ ಕುಮಾರ್ಗೆ. ಇದು ಹೇಳೋದಲ್ಲ, ಕೇಳೋದು. ಉತ್ತರ ಏನಾಗಿರ್ಬೇಕು? ನೋಡ್ಕೊಂಡಿದ್ಯಾ ಮುಖ ಅಂದಾಗ ಎಸ್ ಅನ್ಬೇಕು, ಇಲ್ಲ ನೋ ಅನ್ಬೇಕು. ಅದು ಎಸ್ ಆರ್ ನೋ ಕ್ವಶನ್. ಇಲ್ಲಿ ಎಸ್ ಆರ್ ನೋ ಹೇಳಕ್ ಬರಲ್ಲ. ನೋಡೋಣ, ಇಲ್ಲಿ ನನ್ನ ಪೆನ್ ಎಲ್ಲಿಟ್ಟಿದ್ಯಾ ಅಂದಾಗ ಇನ್ಫಾರ್ಮೇಶನ್ ಹೇಳ್ತೀವಿ. ನನ್ನ ಪೆನ್ ಎಲ್ಲಿಟ್ಟಿದ್ಯಾ ಅಂದಾಗ ಎಸ್ ಆರ್ ನೋ ಅಂದ್ರೆ ಕಿವಿ ಸರಿ ಇಲ್ಲ ಅಂತ ಹೇಳ್ತಾನೆ. ನನ್ನ ಪೆನ್ನು ಎಲ್ಲಿಟ್ಟಿದ್ಯಾ ಅಂದಾಗ ನೋ, ಎಸ್ ಅಂದ್ರೆ ಏನಾಗುತ್ತೆ? ಕಿವಿ ಸರಿ ಇಲ್ಲ ಅಂತಂತಾರೆ. ಹಾಗಾಗಿ ಎಸ್ ಆರ್ ನೋ ಕ್ವಶನ್ ಪ್ಯಾಟರ್ನ್ ಚೇಂಜ್ ಇರುತ್ತೆ, WH ಕ್ವಶನ್ ಪ್ಯಾಟರ್ನ್ ಚೇಂಜ್ ಇರುತ್ತೆ, ಎಸ್ ಆರ್ ನೋ ಕ್ವಶನ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಸೇಮ್ ಸ್ವಲ್ಪ ರೂಲ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನೀವು ಮಾಡಿದ್ದೀರಿ. ಈಗ ಉದಾಹರಣೆಗೆ ಎಸ್ ಆರ್ ನೋ ಕ್ವಶನ್ ಆದಾಗ ಏನಾಗುತ್ತೆ? ಕಲಾ said to ಕುಮಾರ್, ಕಲಾ said to ಕುಮಾರ್, said to ಇರುತ್ತೆ, ಅದನ್ನ ಚೇಂಜ್ ಮಾಡಬೇಕು. ಈ said to ಕ್ವಶನ್ ಮಾರ್ಕ್ ಇರೋದ್ರಿಂದ ಏನ್ ಮಾಡಬೇಕು? ಆಸ್ಕ್ಡ್ ಮಾಡಬೇಕು. ಇದು ನಿಮ್ಗೆ ಗೊತ್ತಿದೆ. ಕಲಾ ಆಸ್ಕ್ಡ್ ಕುಮಾರ್. if ಹಾಕಬೇಕು ಎಸ್ ಆರ್ ನೋ ಕ್ವಶನ್ ಗೆ. ದಟ್ ಜಾಗದಲ್ಲಿ ಫುಲ್ ಸ್ಟಾಪ್ ಅಲ್ಲಿ ದಟ್ ಹಾಕಿದ್ರೆ ಎಸ್ ಆರ್ ನೋ ಕ್ವಶನ್ ಅಲ್ಲಿ if ಹಾಕ್ತೀವಿ. ಆಮೇಲೆ ಸಬ್ಜೆಕ್ಟ್ ಟು ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ನ ಜೋಡಿಸಬೇಕು. ಹಾಗಾಗಿ ಯು ಅಂದ್ರೆ ನೀನು ಅಂದ್ರೆ ಕಲಾ, ನೀನು ಅಂದ್ರೆ ಯಾರಿಗೆ? ಕುಮಾರ್. ಯುವರ್ ಫೇಸ್, ನೀನು ನಿನ್ನ ಮುಖ, ನಿನ್ನ ಮುಖ ಅಂದ್ರೆ ಯಾರ ಮುಖ? ಅವನ ಮುಖ. ಯಾರು? ಕುಮಾರ್ ಮುಖ, ಹಿಸ್. ಸೊ ಇದನ್ನ ಇಂಟರ್ಚೇಂಜ್ ಮಾಡಬೇಕು. ಯು ಅಂದ್ರೆ ಹಿ ಆಯ್ತು, ಹ್ಯಾವ್ ಆ ಕಡೆಯಿಂದ ಬಂದಾಗ ಹ್ಯಾಡ್ ಆಯಿತು. ಹ್ಯಾವ್ ಯು, ಇಫ್ ಹಿ ಹ್ಯಾಡ್ ಎವರ್ ಸೀನ್ ಯುವರ್ ಫೇಸ್ ಅಂದ್ರೆ ಹಿಸ್ ಫೇಸ್ ಇನ್ ದ ಮಿರರ್. ಫುಲ್ ಸ್ಟಾಪ್ ಆಯ್ತು. ಏನಾಯ್ತು? ಇಂಟರೋಗೇಟಿವ್ ಹೋಗಿ ಅಸರ್ಟಿವ್ ಅಥವಾ ಫುಲ್ ಸ್ಟಾಪ್ ಸೆಂಟೆನ್ಸ್ ಆಯ್ತು. ಏನಿಲ್ಲ, ಏನ್ ಹೇಳ್ಬೇಕು? ಇವೆರಡು ಜಾಯಿನ್ ಮಾಡಕ್ಕೆ ಇಫ್ ಹಾಕ್ಬೇಕು, ಇದು ಇಂಟರ್ಚೇಂಜ್ ಮಾಡಬೇಕು. ಪ್ರನೌನ್ ಚೇಂಜ್ ಮಾಡಿದ್ರೆ ಟೆನ್ಸ್ ಚೇಂಜ್ ಮಾಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಇರೋದು ಪಾಸ್ಟ್ ಪರ್ಫೆಕ್ಟ್ ಮಾಡಿದ್ರೆ ಇದ್ರಲ್ಲೂ ಅಷ್ಟೇ ಏನ್ ಅಂತ ಬದಲಾವಣೆ ಆಗಲ್ಲ. ಮಾಡೋಣ. ರಾಜೇಶ್ said to ಉಮಾ, ಏನ್ ಮಾಡೋಣ? ಕ್ವಶನ್ ಮಾರ್ಕ್ ಇದೆ, ಆಸ್ಕ್ಡ್. WH ಕ್ವಶನ್ ಅಂದ್ರೆ WH ವರ್ಡ್ಸ್ ಇಂದ ಸ್ಟಾರ್ಟ್ ಆಗಿರುತ್ತೆ. ಒಂದೇ ಒಂದು ಚೇಂಜ್. ರಾಜೇಶ್ asked ಉಮಾ. ಇಫ್ ಆಗ್ತಾ ಇದ್ದು ಹಾಕಬಾರದು. ಒಂದು WH ಕ್ವಶನ್ ಅಲ್ಲಿ ಇಫ್ ಹಾಕಬಾರದು, ಇಫ್ ಆರ್ ವೆದರ್ ಅನ್ನ ಸೇರಿಸಬಾರದು, ಕಂಜಂಕ್ಷನ್ ಸೇರಿಸಬಾರದು. WH ವರ್ಡ್ಸ್ ಹೆಂಗಿದೆಯೋ ಹಂಗೆ ಫಾಲೋ ಮಾಡಬೇಕು. ವೇರ್ ಆಯ್ತು,
ಇದನ್ನ ಇಂಟರ್ಚೇಂಜ್ ಮಾಡಬೇಕು. ಸಬ್ಜೆಕ್ಟ್ ಯು ಅಂದ್ರೆ ಯಾರಲ್ಲಿ ರಾಜೇಶ, ನೀನು ಅಂದ್ರೆ ಯಾರು ಉಮಾ, ಉಮಾ ಅಂದ್ರೆ ಶಿ ಆಯ್ತು. ಸೊ ಫಸ್ಟ್ ಸಬ್ಜೆಕ್ಟ್ ಏನಾಯ್ತು, ಶಿ ಆಯ್ತು. ಹ್ಯಾಡ್ ಇದ್ದು ಪಾಸ್ ಮಾಡಿದಾಗ ಹ್ಯಾಡ್ ಆಯ್ತು. ಕೀಪ್ ಗೆ ಕೆಪ್ಟ್ ಗೆ ಸೇಮ್, ಕೆಪ್ಟ್ ಕೆಪ್ಟ್. ಮೈ ಪೆನ್ ಅಂದ್ರೆ ಯಾರ ಪೆನ್ನು, ರಾಜೇಶ ಹೇಳಿದ. ನನ್ನ ಪೆನ್ ಅಂದ್ರೆ ಹಿಸ್ ಪೆನ್, ಹಿಸ್ ಪೆನ್, ಹಿಸ್ ಪೆನ್. ಇಷ್ಟೇ ಚೇಂಜ್ ಮಾಡೋದು. ಅಲ್ಲಿ ಒಂದು ಫಾರ್ಮುಲಾನು ಮಾಡಬಹುದು. ಏನ್ ಗೊತ್ತಾ, WH ಕ್ವೆಶ್ಚನ್ ಏನ್ ಮಾಡಬಹುದು, ಆಸ್ಕ್ಡ್ ಹಾಕಬೇಕು, ಮತ್ತೆ WH ವರ್ಡ್ಸ್ ಇರುತ್ತೆ, ಆಮೇಲೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಆಬ್ಜೆಕ್ಟ್. ಇದು ನೀವೆಲ್ಲ ಕಷ್ಟ ಅನ್ನೋದಾದ್ರೆ ನಾವೇನ್ ಮಾಡಬಹುದು, ಇಂಟರ್ಚೇಂಜ್ ಮಾಡಬೇಕು. ಇಲ್ಲೂ ಇಂಟರ್ಚೇಂಜ್ ಮಾಡಿದೀವಿ, ಇಲ್ಲೂ ಇಂಟರ್ಚೇಂಜ್ ಮಾಡಿದೀವಿ, ಇಲ್ಲಿ ಇಲ್ಲಿ ಇದನ್ನು ಇಂಟರ್ಚೇಂಜ್ ಮಾಡಿದೀವಿ, ಇದನ್ನು ಇಂಟರ್ಚೇಂಜ್ ಮಾಡಿದೀವಿ. WH questions ಹೇಗೆ ಹೇಳ್ತೀರಾ, ಇಟ್ ಬಿಗಿನ್ ವಿತ್ WH words. ನೋಡಿ, ಇಟ್ ಬಿಗಿನ್ಸ್ ವಿತ್ WH words, ಎಂಡ್ಸ್ ವಿತ್ ಎ ಕ್ವೆಶ್ಚನ್ ಮಾರ್ಕ್. ಏನೇನ್ ಮಾಡಬೇಕು ಅಂತ ಹೇಳ್ಕೊಡಿ ನೋಡೋಣ. ಪೆಟ್ರಾ ಆಸ್ಕ್ಡ್, ಆಸ್ಕ್ಡ್. ಯಾಕೆ ಕ್ವೆಶ್ಚನ್ ಮಾರ್ಕ್ ಇರೋದ್ರಿಂದ ಪೆಟ್ರಾ ಆಸ್ಕ್ಡ್ ಯಾರಿಗೆ, ಡೊನಾಲೋರಾ, ಡೊನಾಲೋರಾ. ಡೋರಾ. ಆಮೇಲೆ ವಾಟ್, WH words ಗೆ ಹೆಂಗೆ ಫಾಲೋ ಮಾಡಬೇಕಲ್ವಾ, ವಾಟ್, ವಾಟ್. ಡಿಡ್, ಸಬ್ಜೆಕ್ಟ್ ಇದು ಉಲ್ಟಾ ಪಲ್ಟಾ ಆಗಬೇಕು. ವಾಟ್, ದ, ಸೆನೋರಾ. ಹೌದಾ, ಡಸ್ ಗೆ ಅಕಡಿಕ್ ಹೋದಾಗ ಏನಾಗುತ್ತೆ, ಡಿಡ್ ಆಗುತ್ತೆ. ಡಿಡ್ ವಿಶ್, ಫುಲ್ ಸ್ಟಾಪ್. ಡಿಡ್ ವಿಶ್ ಮಾಡಬಹುದು, ಅಥವಾ ಡಿಡ್ ವಿಶ್ ಗೆ ಈಸ್ ಈಕ್ವಲ್ ಟು ವಿಶ್ಡ್ ಮಾಡಬಹುದು. ಆಕ್ಚುಲಿ ಇದು ಕಾಂಟ್ರಾಕ್ಟೆಡ್ ಫಾರ್ಮ್ ಬೇಡ, ಇದು ವಿಶ್ಡ್ ಕೂಡ ಮಾಡಬಹುದು. ಇಲ್ಲಿ ಯಾವ್ದಾದ್ರು ಮಾಡಬಹುದು. ನೆಕ್ಸ್ಟ್ ನೋಡ್ಕೊಳ್ಳಿ, ಇದು ಡಾನ್ ಗಾನ್ಸಲೋ. ವಾಟ್ ರೈಟ್ ಡು ಯು ಹ್ಯಾವ್ ಟು ಕ್ರಿಟಿಸೈಸ್ ಮೈ ಆಕ್ಷನ್. ನಿನಗೆ ಏನು ಹಕ್ಕಿದೆ ನನ್ನನ್ನ ಕ್ರಿಟಿಸೈಸ್ ಮಾಡೋಕೆ, ಹೇಳ್ಕೊಡಿ ನೋಡೋಣ. ಡಾನ್ ಗಾನ್ಸಲೋ ಆಸ್ಕ್ಡ್ ಡೊನಾಲೋರಾ, ಡೊನಾಲೋರಾ ವಾಟ್. ವಾಟ್ ಆಕ್ಚುಲಿ ವಾಟ್ ರೈಟ್ ಅನ್ನೋದು ಒಂದೇ ಪದ, ನೆನಪಿಟ್ಕೊಳ್ಳಿ. WH ವರ್ಡ್ಸ್. ವಾಟ್ ರೈಟ್ ಅನ್ನೋದು ಫುಲ್ WH ವರ್ಡ್ಸ್. ವಾಟ್ ರೈಟ್, ವಾಟ್ ರೈಟ್. ಇಂಟರ್ಚೇಂಜ್ ಮಾಡೋಣ. ಫಸ್ಟ್ ಯು ಅಂದ್ರೆ ಯಾರು, ನೀನು ಅಂದ್ರೆ ಯಾರು, ಡೊನಾಲೋರಾ, ಡೊನಾಲೋರಾ. ನೀನು ಅಂದ್ರೆ ಶಿ. ನನ್ನ ಆಕ್ಷನ್ ಅಂದ್ರೆ ಗಾನ್ಸಾಲೋ, ಹಿಸ್ ಆಕ್ಷನ್. ಹೌದು ತಾನೆ, ಪ್ರನೌನ್ ಚೇಂಜ್ ಮಾಡಿದ್ದೀನಿ. ಡಾನ್ ಗಾನ್ಸಾಲೋ ಆಸ್ಕ್ಡ್ ಡೊನಾಲೋರಾ ವಾಟ್ ರೈಟ್. ಈಗ ಇಂಟರ್ಚೇಂಜ್ ಮಾಡೋಣ. ಯು ಅಂದ್ರೆ ಶಿ ಆಯ್ತು, She did have. ಡಿಡ್ ಆಯ್ತು. ಹ್ಯಾವ್, ಹ್ಯಾವ್. Criticize. ಟು ಕ್ರಿಟಿಸೈಸ್, ಟು ಕ್ರಿಟಿಸೈಸ್. Action. ಮೈ ಆಕ್ಷನ್ ಅಂದ್ರೆ ಹಿಸ್ ಆಕ್ಷನ್. ಫುಲ್ ಸ್ಟಾಪ್. ನೆಕ್ಸ್ಟ್ ಇದನ್ನ ಹೇಳ್ಕೊಡ್ತೀರಾ, ಸಿಂಪಲ್ ಇದೆ. ಏನು, ವಾಟ್ ಡು ಯು ಕೇರ್ ಅಬೌಟ್ ಬರ್ಡ್ಸ್. ಡಾನ್ ಗೋನ್ಸಾಲೋ ಹೇಳಿ, ಆಸ್ಕ್ಡ್ ಡೊನಾಲೋರಾ, ಡೊನಾಲೋರಾ ವಾಟ್. ಯು ಅಂದ್ರೆ ಯಾರು, ಶಿ. ಓಕೆ, ಇದು ಉಲ್ಟಾ ಪಲ್ಟಾ ಮಾಡಬೇಕು. ವಾಟ್ ಶಿ ಡಿಡ್ ಕೇರ್ ಅಬೌಟ್ ದ ಬರ್ಡ್ಸ್. ಒಂದು ಕೆಲಸ ಮಾಡೋಣ, ಈಗ ಮಾಡೋಕ್ಕಿಂತ ಡಿಡ್ ಕೇರ್ ಅನ್ನೋಕ್ಕಿಂತ ಒಂದೇ ಸತಿ ಪಾಸ್ ಮಾಡೋಣ. ಮಾಡಬಹುದಾ? ಕೇರ್ಡ್, ಡಿಡ್ ಕೇರ್ ಅಂದ್ರು ಒಂದೇ, ಕೇರ್ಡ್ ಅಂದ್ರು ಒಂದೇ. ಓಕೆನಾ? ನೆಕ್ಸ್ಟ್ ಇದು, ವಾಟ್ ಈಸ್ ಯುವರ್ ಫಸ್ಟ್ ಲಿಟರರಿ ರೀಡಿಂಗ್. ಅಲಿಫ್ಯಾನ್ಸೋ, ಅಲಿಫ್ಯಾನ್ಸೋ ಆಸ್ಕ್ಡ್ ಬೋರೆಸ್. ಹೌದಾ, ಜಿ ಸೈಲೆಂಟ್. ಆಸ್ಕ್ಡ್ ಬೋರೆಸ್ ವಾಟ್. ಸಬ್ಜೆಕ್ಟ್ ಯುವರ್ ಫಸ್ಟ್ ಲಿಟರರಿ ರೀಡಿಂಗ್ ಒಂದೇ ಪದ. WH ವರ್ಡ್ಸ್ ನೆನಪಾಯ್ತಾ? ಯುವರ್ ಫಸ್ಟ್ ಲಿಟರರಿ ರೀಡಿಂಗ್ ಒಂದೇ ಪದ, ಅದು ಫುಲ್ WH ವರ್ಡ್ಸ್. ಹಾಗಾಗಿ ಇದು ಆಮೇಲೆ ಈ ಕಡೆ ನಿನ್ನ ಅಂದ್ರೆ ಅವನ. ವಾಟ್ ಹಿಸ್ ಫಸ್ಟ್ ಲಿಟರರಿ ರೀಡಿಂಗ್. ಆಮೇಲೆ ಏನಾಯ್ತು, ಈ ಕಡೆಗಿಂದ ಆ ಕಡೆಗೆ ಹೋದ್ರೆ ಏನಾಗುತ್ತೆ, ಈಸ್ ವಾಸ್. ಅರ್ಥ ಆಯ್ತಾ?